ನೀವು ಮಮತಾ ಈಗ ವಿಶ್ವಾಸ್ ಶರ್ಮಾ ವಿಚಾರಕ್ಕೆ ಬಂದಾಗ ಅವ್ರು ಕಾಂಗ್ರೆಸ್ ಅಲ್ಲಿ ಇರ್ಲಿ ಬಿಜೆಪಿ ಇರ್ಲಿ ಅಂತ ವ್ಯಕ್ತಿಗಳನ್ನ ಟಫ್ ಆಗಿರೋರ್ನ ನಾವು ಗೌರವಿಸ್ತೀವಿ, ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಸೊ ಅಂತವ್ರು ನಿಮ್ ಪಕ್ಷಕ್ಕೆ ಬಂದ್ರೆ, ಅದನ್ನೇ ರಾಕೇಶ್ ಸರ್ ಕೇಳಿದ್ರು, ಅಂತವ್ರು ನಿಮ್ ಪಕ್ಷಕ್ಕೆ ಬಂದ್ರೆ ಮಾತ್ರ ಆ ಟ್ರೀಟ್ಮೆಂಟ್ ಸಿಗುತ್ತಾ, ಇಲ್ಲ ಯಾವುದೇ ಪಕ್ಷದಲ್ಲಿದ್ರು ಆ ಟ್ರೀಟ್ಮೆಂಟ್ ಸಿಗುತ್ತಾ? ಇಲ್ಲ, ಯಾವಾಗಲೂ ಒಬ್ಬ ಮನುಷ್ಯನ ತಪ್ಪಿನ ಅರಿವಾಗುವುದಾಗ್ಲಿ ಅಥವಾ ನಾನು ಮುಂದೆ ಮತ್ತೊಮ್ಮೆ ಅಂತ ತಪ್ಪುಗಳನ್ನು ಮಾಡುವುದಿಲ್ಲ ಅನ್ನತಕ್ಕಂಥ ಒಂದು ಆತ್ಮಸಾಕ್ಷಿ ಹೇಳಿದಾಗ ಯಾರಾದರೂ ಕ್ಷಮಿಸೋದಾಗ್ಲಿ ಒಪ್ಕೊಳ್ಳೋದಾಗ್ಲಿ ಮಾಡಬೇಕು. ಯಾಕೆಂದ್ರೆ 5 ವರ್ಷಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರ ಅವನ ಯೋಗ್ಯತೆಯನ್ನು, ಅವನ ಭವಿಷ್ಯವನ್ನು ಅವನೇ ನಿರ್ಧಾರ ಮಾಡ್ತಾನೆ. ಇದು ರಾಜಕೀಯ ಪಕ್ಷಗಳು ಆ ತಾತ್ಕಾಲಿಕ. ಎರಡನೇದಾಗಿ ನಮ್ಮ ರಾಕೇಶ್ ಶೆಟ್ಟರ್ ಒಂದು ಮಾತು ಹೇಳ್ತಿದ್ರು, ಸಮೀವುಲ್ಲಾ ಸಾರ್ ಒಂದು ಮಾತು ಹೇಳ್ತಿದ್ರು, SIR ವೋಟಿಂಗ್ ಇದು ಅಂತೇಳಿ. ನಮಗೆ ಒಂದು ಕಾಲದಲ್ಲಿ ಚುನಾವಣೆ ಆಯೋಗ ಹಲ್ಲು ಕಿತ್ತು ಹಾವು ಅಂತ ಹೇಳ್ತಿದ್ವಿ. ಏನು ಪ್ರಯೋಜನ ಇಲ್ಲ, ಅದೇನು ಮಾಡಲ್ಲ, ಏನಿದೆ. ಅದೇ TN ಶೇಷನ್ ಬಂದಾಗ ಚುನಾವಣಾ ಆಯೋಗದ ಪ್ರಾಮುಖ್ಯತೆ ಏನು, ಅದರ ಸ್ಯಾಂಟಿಟಿ ಏನು, ಇದು ಏನನ್ನ ಮಾಡಬಹುದು ಅನ್ನತಕ್ಕಂಥ ಒಂದು ದಿಕ್ಕನ್ನು ಬದಲಾಯಿಸಿದ್ರಲ್ಲ TN ಶೇಷನ್ನು, ಅದನ್ನು ನಾವು ಹೊಗಳಕ್ಕಾಗಲ್ವಾ, ಅದನ್ನು ಪಾಲಿಸಕ್ಕಾಗಲ್ವಾ? ಅದೇ ರೀತಿ SIR ಮಾಡಿದ ಉದ್ದೇಶ ಏನು? ಯಾರು ಮೊದಲ ಸುತ್ತಿನಲ್ಲಿ ಶ್ರೀನಿವಾಸ್ ಕರಿಯಪ್ಪ ಅವರಿಗೆ 1000 ಮತಗಳ ಮುನ್ನಡೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಮರ್ಥ ಶಾಮ್ನವ್ರು ಹಿನ್ನಡೆಯನ್ನ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನಾನು SIR ವಿಚಾರದಲ್ಲಿ ಇದು ಮತಪಟ್ಟಿಯ ಶುದ್ಧೀಕರಣದ ವ್ಯವಸ್ಥೆಯೇ ಹೊರತು ಉದ್ದೇಶಪೂರ್ವಕವಾಗಿ ಈ ವರ್ಗದವ್ರನ್ನ ಬಿಡಬೇಕು, ನಿಮ್ಮನ್ನು ಬಿಡಬೇಕು ಅಲ್ಲ. 10 ಕೋಟಿ ಜನ, ಇದು 17, 18, 20 ವರ್ಷ ಆಗಿದೆ ಮತದಾನದ ಮತಪಟ್ಟಿಯ ಶುದ್ಧೀಕರಣ ಆಗಿ. ಹಾಗಲೇ ಬಿಡಿ, ನಿಮಗೆ ನನಗೆ ಸೇರಿಸಿಲ್ಲ ಅಂದ್ರೆ ನಮ್ಮದು ಜವಾಬ್ದಾರಿ ಇದೆ. ನನ್ನ ಮತ ಹಾಕಬೇಕು, ನನ್ನ ಮತದಿಂದ ದೇಶ ಸುಭದ್ರಗೊಳ್ಳುತ್ತೆ, ನನ್ನ ಮತ ಹಾಕತಕ್ಕಂಥ ಒಬ್ಬ ಉತ್ತಮ ನಾಯಕ ಬರ್ತಾರೆ, ದೇಶ ಸಮೃದ್ಧಿ ಆಗುತ್ತೆ. ಇಟ್ ಇಸ್ ಮೈ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ. ಯಾಕೆ 93-94% ಆಗಿದೆ ಅಂತ ನೀವು ಒಂದು ಅಪ್ರಿಸಿಯೇಷನ್ ತಗೊಂಡ್ಬಾರ್ದು, ಪಾಸಿಟಿವ್ ಸೈಡ್ ಹೋಗ್ಬಾರ್ದು. ಇವರು ಹೇಳಿದ್ದಕ್ಕೆ ಒಂದು ಪಾಯಿಂಟ್ ಸರ್, ಅಲ್ಲಿ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಗೆ ಹಿನ್ನಡೆ ಆಗ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ನಂದಿಗ್ರಾಮ, ಭವಾನಿಪುರ ಎರಡೂ ಕಡೆ ಸುವೇಂದು ಅಧಿಕಾರಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ. ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕಂಟೆಸ್ಟ್ ಮಾಡಿದಂತಹ ಕ್ಷೇತ್ರ ಅದು, ಅಲ್ಲಿ ಅವರಿಗೆ ಹಿನ್ನಡೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನೋಡಿ, ನಮ್ಮ ಬಿಜೆಪಿ ಇಲ್ಲ, ನೀವೇ ಮಾತಾಡ್ತಾ ಇದ್ದೀರಿ, ನನ್ಗೂ ಅವಕಾಶ ಕೊಡಿ. ಇಲ್ಲಿ ಸ್ಟ್ರಾಟಜೀಸ್ ಅವ್ರು ಹೇಳ್ದಂಗೆ ಸ್ಟ್ರಾಟಜೀಸ್ ಬಿಜೆಪಿ ಹೆಂಗ್ ಬೇಕು ಹಂಗ ಸ್ಟ್ರಾಟಜೀಸ್ ಮಾಡುತ್ತೆ. ದಾವಣಗೆರೆ ವಿಷಯ ಬಂದಾಗ ಇಡೀ ದೇಶದಲ್ಲೇ ಮುಸ್ಲಿಮರನ್ನ ಅಲಗಳೆಯುವಂತ ಪಕ್ಷ ಇವತ್ತು ಸ್ಟ್ರಾಟಜಿ ಮಾಡಿ ಮೌಲಾನಗಳನ್ನ ಕರ್ಕೊಂಡ್ಬಂದು ಅವರಲ್ಲಿ ಸಭೆ ಮಾಡಿಸಿ ಅವ್ರ ಮನೆಗಳಿಗೆ ಭೇಟಿ ನೀಡುವಂಥದ್ದು. ಇವಾಗ ಏನೋ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂದ ತಕ್ಷಣ ಅವ್ರನ್ನ ಎನ್ಕ್ಯಾಚ್ ಮಾಡುವಂಥದ್ದನ್ನ ಇವತ್ತು ಬಿಜೆಪಿ ಪಕ್ಷ ಮಾಡ್ತಾ ಇದೆ. ಇದು ಸ್ಟ್ರಾಟಜೀಸ್ ಯೂಸ್ ಮಾಡ್ತಾ ಇದೆ. ಇವತ್ತು ನಾವು ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿದ್ರೆ 70,000 ಜನ ಇವತ್ತು CRPಗಳನ್ನ ಯೋಧರನ್ನ ತರಿಸಿದ್ದಾರೆ. ಯಾಕೆ ಒಬ್ಬ ಹೆಣ್ಮಗಳು ವಿರುದ್ಧವಾಗಿ ಇವತ್ತು ಅಷ್ಟು ಜನ ಬೇಕಾಗುತ್ತಾ ಯೋಧರು ಹಂಗಂದ್ರೆ? ಅವ್ರನ್ನ ಮಮತಾ ಬ್ಯಾನರ್ಜಿ ಅಂತ ಒಂದು ಶಕ್ತಿ ಹೆಣ್ಮಗಳನ್ನ ಎದುರಿಸೋದಕ್ಕೆ 70,000 ಜನ ಇವತ್ತು ಯೋಧರು ಬೇಕಾಗುತ್ತೆ. ಎಷ್ಟೋ ಮತಗಳನ್ನ ಅಲ್ಲಿ ಡಿಲೀಟ್ ಮಾಡಿದ್ದಾರೆ. ಜೊತೆಗೆ ಇವತ್ತು ಎಲ್ಲಾ ರಾಜ್ಯಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ವಿಶ್ವಾಸ್ ಅವ್ರ ಬಗ್ಗೆನೂ ಮಾತಾಡ್ತಾ ಇದ್ರಿ. ಮತ್ತೆ ವಿಶ್ವಾಸ್ ಅವ್ರ ಬಗ್ಗೆ ಅವರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಯಾವ ಸ್ಟೇಟ್ಮೆಂಟ್ ಇತ್ತು, ಬಿಜೆಪಿಯಲ್ಲಿ ಹೋದಾಗೂ ಕೂಡ ಅದೇ ಸ್ಟೇಟ್ಮೆಂಟ್ ಇದೆ. ಆದ್ರೆ ಬೀಫ್ ನ ಮನೆಯಲ್ಲಿ ನೀವು ಮಾಡ್ಕೊಂಡು ತಿನ್ನಿ. ಹಾಗಾದ್ರೆ ಇದಕ್ಕೆ ಏನಂತ ಹೇಳ್ತೀರಾ ಹೇಳಿ? ಹೊರಗಡೆ ತಿನ್ಬೇಡಿ, ಮನೇಲಿ ತಿನ್ನಿ ಅಂದ್ರೆ ಹಂಗಾದ್ರೆ ಹತ್ಯೆ ಮಾಡೋದು ಇದು ಓಕೆ ಅಂತಾನ ಅವರು ಪರವಾಗಿ? ಇದು ಸ್ಟ್ರಾಟಜೀಸ್ ಅವ್ರದ್ದು, ಚುನಾವಣೆ ಸ್ಟ್ರಾಟಜೀಸ್. ಇಷ್ಟಪಡ್ತೀನಿ ನಿಮ್ಗೆ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಪೊಲಿಟಿಕಲ್ ಫೀಲ್ಡ್. ಬ್ಯಾಟಲ್ ಅಲ್ಲ, ಈಗ ನೋಡಿ, ಈಗ ಸಿದ್ಧಾಂತಗಳು ಅಂತ ಹೇಳ್ತಾರಲ್ಲ, ಇಲ್ಲ ನೋಡಿ ಅವ್ರಿಗೆ ಬಿಜೆಪಿಗೆ ಒಂದಷ್ಟು ಜನ ಹೋಗಿದ್ದಾರೆ. ನಾನು ಹೇಳ್ತಾ ಇರೋದು ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರಲ್ಲ, ಸಿದ್ಧಾಂತಗಳ ಬಗ್ಗೆ ಮಾತಾಡ್ತಾರೆ. ಹಾಗೂ ದೇಶವನ್ನ ಇಬ್ಬಾಗ ಮಾಡಲಿ, ಜಾತಿಗಳ ನಡುವೆ ಒಂದು ಜಗಳ ಹಚ್ಚೋದ್ರಲ್ಲಿ ಅಲ್ಲ ಮುನ್ನೆಲೆಯಲ್ಲಿ ಇರ್ತಾರೆ. ಚುನಾವಣೆ ಬಂದಾಗ ಅದೇ ರೀತಿಯಲ್ಲಿ ಇರ್ಬೇಕು. ಅದು ಬಿಟ್ಬಿಟ್ಟು ಅಲ್ಲಿ ಸ್ಟ್ರಾಟಜೀಸ್ ಮಾಡೋದು ಚುನಾವಣೆಯಲ್ಲಿ, ಮತ್ತೆ ಬಹಿರಂಗವಾಗಿ ಬಂದು ಅವರನ್ನ ಒಂದು ಸಮುದಾಯವನ್ನ ಹಲ್ಗಳೆಯುವಂಥದ್ದು ಇದಾಗ್ಬಾರ್ದಲ್ಲ. ಇದು ದೇಶದ ಸುಭದ್ರತೆಗೆ ಎಲ್ಲರೂ ಕೂಡ ಒಟ್ಟಾಗಿ ಇತ್ಕೊಂಡು, ಇದು ಜಾತ್ಯತೀತ ದೇಶ ನಮ್ದು, ಇಡೀ ಭಾರತ ದೇಶವನ್ನ ನಾವು ಗೌರವಿಸ್ಬೇಕು. ಇರುವಂತ ಪ್ರಜೆಗಳನ್ನ ತಮ್ಮ ಚುನಾವಣೆಗೆ ಅವರನ್ನ ಅಸ್ತ್ರವಾಗಿ ಬಳಸ್ಕೊಳೋದು, ಮತ್ತೆ ಅವರನ್ನ ತೆಗೊಳ್ಳುವಂತದ್ದನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ವೆಸ್ಟ್ ಬೆಂಗಾಲ್ ಅಲ್ಲೂ ಕೂಡ ತಾವು ಚುನಾವಣೆ ಮೊದಲಿನಿಂದಾನು ನೋಡ್ತಾ ಇದ್ರು, ಒಬ್ಬ ಹೆಣ್ಮಗಳನ್ನ ಎದುರಿಸೋದಕ್ಕೋಸ್ಕರ ಏನೆಲ್ಲಾ ತಂತ್ರಗಳನ್ನ ಮಾಡಿದ್ರು ಅಂತೇಳಿ ಎಷ್ಟೋ ಅಲ್ಲ ಇವತ್ತು ನೋಡಿ ಡಿಲೀಟ್ ಮಾಡಿದ್ದಾರೆ. ಇವತ್ತು ಯೋಧರನ್ನ ಅಲ್ಲಿ ಯೋಧರನ್ನ
ಚುನಾವಣೆ ಕಮಾಲ್ ಮಾಡಿದ್ದಾರೆ. ತಮಿಳುನಾಡಲ್ಲಿ 44 ಕ್ಷೇತ್ರಗಳಲ್ಲಿ ಟಿವಿಕೆ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಅಣ್ಣಾ ಡಿಎಂಕೆಯನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೆ ಬಂದಿದೆ ಟಿವಿಕೆ. ಜೊತೆಗೆ ನೀವು ನೋಡ್ತಾ ಇದ್ದೀರಾ ಇವತ್ತು ಎಲ್ಲಾ ಒಂದು ರಾಜ್ಯದಲ್ಲೂ ಚುನಾವಣೆಯಲ್ಲಿ ನಡೀತಾ ಇರುವಂತದ್ದು. ಇವತ್ತು ಬಿಜೆಪಿ ತನ್ನದೇ ಆದಂತ ಒಂದು ಸ್ಟ್ರಾಟಜೀಸ್ ಮಾಡಿದೆ. ಅವರ ಸಿದ್ಧಾಂತಗಳ ಬಿಟ್ಟು ಕೂಡ ಅದನ್ನ ಬದಿಗಿಟ್ಟು ಕೂಡ ಸ್ಟ್ರಾಟಜೀಸ್ ಮಾಡಿ ಒಂದೇ ಮಾನದಂಡ ಗೆಲ್ಲಬೇಕು ಚುನಾವಣೆ ಅದನ್ನೇ ಇಟ್ಕೊಂಡು ಇವತ್ತು ಮಾಡುವಂತದನ್ನ ಸಾಕಷ್ಟು ಅವರ ಸಿದ್ಧಾಂತಗಳು ಈಗೇನಿದೆ ಅಲ್ಲ ಇದೇ ಸಿದ್ಧಾಂತಗಳು ಮುಂದೂ ಇರ್ಲಿ ಅಂತೇಳಿ ನಾನು ಬಾಗಲಕೋಟೆಯಲ್ಲಿ ಮೊದಲ ಸುತ್ತಿನ ಮತದಾನ ಎಣಿಕೆ ಕಂಪ್ಲೀಟ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 6106 ಮತಗಳನ್ನ ಪಡ್ಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ 2900 ಮತಗಳನ್ನ ಪಡ್ಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅದರ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 6106 ಮತಗಳು, ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ 2900 ಮತಗಳನ್ನ ಪಡ್ಕೊಂಡಿದ್ದಾರೆ. ವಿಜೇಂದ್ರ ಖುದ್ದು ಬಾಗಲಕೋಟೆಯಲ್ಲಿ ಇದ್ಕೊಂಡು ಕ್ಯಾಂಪೇನ್ ಅನ್ನ ನಡೆಸಿದ್ರು, ಸಮುದಾಯವಾರು ಸಭೆಗಳನ್ನ ನಡೆಸಿದ್ರು. ಸೊ ಇದು ವಿಜೇಂದ್ರ ಅವರ ಸ್ಟ್ರಾಟಜಿಗೆ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಅನ್ನೋದಕ್ಕೂ ಒಂದು ಕೈಗನ್ನಡಿ ಅಂತ ಅನ್ಸುತ್ತೆ ಈ ಬಾಗಲಕೋಟೆಯ ರಿಸಲ್ಟ್ಸ್ ಕೂಡ. ಎಸ್ ವಿಪರ್ಯಾಸ ಹೇಳಬೇಕಂದ್ರು. ನಂಬರ್ 1 ಚುನಾವಣಾ ಪ್ರೊಸೆಸ್ಗಳೇ ಕ್ವಶನ್ ಆಗ್ತಾ ಇರೋದು. ಇವತ್ತು ಚುನಾವಣೆಯ ಮೇಲೇ ಒಂದು ರೀತಿಯ ಡೌಟ್ಗಳು ಕ್ರಿಯೇಟ್ ಆಗ್ತಾ ಇರೋದು. ನೀವು ನೋಡಿದ್ರೆ ಒಂದು ಕಡೆ EVM ಬಗ್ಗೆ ಮಾತಾಡಿದ್ರೆ, ಒಂದು ಕಡೆ ಕೌಂಟಿಂಗ್ ಬಗ್ಗೆ ಮಾತಾಡಿದ್ರೆ, ಇನ್ನೊಂದು ಕಡೆ ಸ್ಟ್ರಾಂಗ್ ರೂಮ್ಗಳ ಬಗ್ಗೆನೇ ಮಾತಾಡಿದ್ರೆ, ಇನ್ನೊಂದು ಕಡೆ ನಿನ್ನೆ ನಾವು ನೋಡಿದ್ರಿ ಶೃಂಗೇರಿಯಲ್ಲಿ ಒಂದು ಪೋಸ್ಟಲ್ 200 ಈಗ ಎಕ್ಸಾಕ್ಟ್ಲಿ ಆಫ್ಟರ್ 3 years 3 ವರ್ಷ ಒಬ್ರು MLA ಆಗಿ ಅನುಭವಿಸಿದ್ರು, ಈಗ ಇನ್ನೊಬ್ರು ಬರ್ತಾ ಇದ್ದಾರೆ. ಇಟ್ ಇಸ್ ವೆರಿ ಸೀರಿಯಸ್ ಕನ್ಸರ್ನ್ ಇದೆಲ್ಲ. ಯಾಕಂದ್ರೆ ಒಂದು ಎಲೆಕ್ಷನ್ ಪ್ರೊಸೆಸ್ ಈ ರೀತಿದಾಗ್ಬಿಟ್ರೆ ಇನ್ನು ಉಳಿದಿದ್ದವುಗಳನ್ನು ಯಾವ ರೀತಿಯಾಗಿ ನಂಬಬಹುದು ಅನ್ನೋದು. ಈಗ ನೀವು 2 ಕ್ವಶನ್ಗಳನ್ನು ತುಂಬಾ ಸೊಗಸಾಗಿ ರೈಸ್ ಮಾಡಿದ್ರಿ. ಒಂದು ಪ್ರಗತಿ ಅನ್ನೋದು ಯಾವ ರೀತಿಯ ಮಾನದಂಡ ಇದೆ ಅಂತ. ಪ್ರಗತಿಯನ್ನು ನಂಬ್ಕೊಂಡೇ ವೋಟಿಂಗ್ ನಡೀತಾ ಇದೆ ಅನ್ನೋದು ದಟ್ ಇಟ್ ಸೆಲ್ಫ್ ಇಸ್ ಡೌಟ್ಫುಲ್. ಪ್ರಗತಿಯನ್ನು ನಂಬ್ಕೊಂಡು ಜನರು ವೋಟ್ ಆಗ್ತಾ ಇದ್ದಾರಾ, ಡೆವಲಪ್ಮೆಂಟ್ಗಳನ್ನು ನಂಬ್ಕೊಂಡು ಜನರು ವೋಟ್ ಆಗ್ತಾ ಇದ್ದಾರಾ, ಅಥವಾ ಜಾತಿ ಧರ್ಮ ಸ್ಟ್ರಾಟಜಿಗಳನ್ನು ನಂಬ್ಕೊಂಡು ಈ ಫ್ರೀ ಬಿಗಳನ್ನು ನಂಬ್ಕೊಂಡು ವೋಟ್ ಹಾಕ್ಲಿಕ್ಕೆ ಹೋಗ್ತಾರಾ ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನೀವು ಹೇಳಿದ್ರಿ ನರೇಟಿವ್ಸ್ ಬಗ್ಗೆ ಮಾತಾಡಿದ್ರಿ. ಮಾಧ್ಯಮಗಳು ಇದರಲ್ಲಿ ಬಹಳ ದೊಡ್ಡ ಪಾತ್ರಗಳನ್ನು ವಹಿಸ್ತವೆ. ನರೇಟಿವ್ಸ್ ಬಗ್ಗೆ ಮಾತಾಡಿದ್ರಿ. ಯಾವ ರೀತಿಯ ಟ್ರೆಂಡ್ ಸೆಟ್ಟಿಂಗ್ ಅನ್ನು, ನರೇಟಿವ್ಸ್ ಅನ್ನು ಮಾಧ್ಯಮಗಳು ಎಲೆಕ್ಷನ್ ಮುಂಚೆನೆ ಸೆಟ್ ಮಾಡ್ತವೆ. ಅದೇ ಕಾಂಗ್ರೆಸ್ನ ಇನ್ನೊಂದು ಪಂಗಡಕ್ಕೆ ಬಂದ್ರೆ, ವಿರೋಧ ಪಕ್ಷಗಳು ಬಂದ್ರೆ, ಮಾಧ್ಯಮಗಳು ಇವತ್ತು ಆಡಳಿತ ಪಕ್ಷದ ಕೈಗೊಂಬೆಗಳಾಗಿದ್ದಾವೆ. ಗೋಧಿ ಮೀಡಿಯಾಸ್ ಅಂತ ಕರೀತಾರೆ. ಎಲ್ಲದನ್ನು ಗೋಧಿ ಮೀಡಿಯಾಸ್, ಇವರಿಂದಾಗೇ ಇಂಥದ್ದು ಒಂದು ಅಪಪ್ರಚಾರಗಳು ನಡೀತಾ ಇದ್ದಾವೆ. ಈ ರೀತಿಯ ಒಂದು ಟ್ರೆಂಡ್ ಸೆಟ್ಟಿಂಗ್ ಅನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯ ರಾಂಗ್ ನರೇಟಿವ್ ಅನ್ನು ಸೆಟ್ ಮಾಡ್ತಾ ಇದೆ ಇಂಡಿಯನ್ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ ಅಂತ ಹೇಳ್ತಾರೆ. ಹಲವು ಇವರು TN ಶೇಷನ್ಗಳ ಬಗ್ಗೆ ಮಾತಾಡಿದ್ರು. ಕಾಂಗ್ರೆಸ್ ಮಾಡಿದ ಉತ್ತಮ ಕೆಲಸ ಅದು. TN ಶೇಷನ್ ಅಂತವರನ್ನು ಕರ್ಕೊಂಡ್ಬಂದ್ಬಿಟ್ಟು ಎಲೆಕ್ಷನ್ ಏನು ಕಮಿಷನ್ ಇದೆ ಅದನ್ನು ಸ್ಟ್ರಾಂಗ್ ಮಾಡ್ಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಯ್ತು. ನಮ್ಗೆ ಎಲೆಕ್ಷನ್ ಕಮಿಷನ್ ಒಂದು ಇದೆ ಅಂತ ಅನ್ಸಿದ್ದೆ ಆವಾಗ ನಮ್ಗೆ. ಹೌದು, ಅಲ್ಲಿಗೆ ಗೊತ್ತಾಯ್ತು ನಮ್ಗೆ ಎಲೆಕ್ಷನ್ ಕಮಿಷನ್ ಇದೆ ಅಂತ. ಯಾವಾಗ ಬಿಜೆಪಿ ಅವರು ಬಂದ್ರು ಆವಾಗದಿಂದ ನಮ್ಗೆ ED ಅಂತ ಒಂದು ಇದೆ ಅಂತ ಗೊತ್ತಾಗಿದ್ದು ಆವಾಗ. ಅಲ್ಲ ನಮ್ಗೆ ಗೊತ್ತಾಗಿದ್ದು ಆವಾಗ, ಮೊದಲಿತ್ತು. ನೀವ್ ಹೇಳ್ದಂಗೆ ಎಲೆಕ್ಷನ್ ಕಮಿಷನ್ ಮತ್ತೆ ED ಈ 2 ಸಂಸ್ಥೆಗಳು ಇದಾವೆ ಅಂತ ಗೊತ್ತಾಗಿದ್ದು ಎಲ್ಲರಿಗೆ ಇತ್ತೀಚಿನ ದಿನಗಳಲ್ಲಿ. ವಿ ಅಪ್ರಿಶಿಯೇಟ್ ಇಟ್. ಅವ್ರು ಹೇಳಿದ್ರು, ಗಣೇಶ್ ಸರ್ ಮಾತಾಡ್ತಾ ಹೇಳಿದ್ರು, ಮುಂದೆ ಅವ್ರು ಬಂದ್ರೆ ಅವರು ಯೂಸ್ ಮಾಡ್ತಾರೆ ಅಂತ. ನಮ್ಗೆ ಗೊತ್ತಿಲ್ಲ ಇನ್ನು ಅವರು ಯಾವ ಡಿಪಾರ್ಟ್ಮೆಂಟ್ ತರ್ತಾರೆ ಅಂತ ಗೊತ್ತಿಲ್ಲ ನಮಗೆ. ಬಟ್ ಸಮೀರ್ ಸರ್, ವೆರಿ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಪುರಾಣಿಕ್ ಸರ್ ಇವತ್ತು ಎತ್ತಿದ್ದು. ಒಂದು ಪ್ರಗತಿಯ ಮೇಲೆ ಎಲೆಕ್ಷನ್ ಮತದಾನ ನಡೆಯುತ್ತಾ ಅನ್ನೋದು, ಇನ್ನೊಂದು ಈ ಗೋಧಿ ಮೀಡಿಯಾಸ್ ನರೇಟಿವ್ ಸೆಟ್ ಮಾಡ್ತವೆ ಅನ್ನೋ ಒಂದು ಪಾರ್ಟ್ ಅನ್ನು ಅವ್ರು ಹೇಳಿದ್ರು. ಏನ್ ಅನ್ಸುತ್ತೆ ನಿಮ್ಗೆ, ವಾಟ್ ಕೈಂಡ್ ಆಫ್ ಈ ಎಫೆಕ್ಟ್ ಈ 2ರಲ್ಲಿ ಆಗಿದೆ ಅಂತ? ಡೆವಲಪ್ಮೆಂಟ್ ಅನ್ಲೆಸ್ ಇಟ್ ಈಸ್ ಲೈಕ್ ಎ ಸೆನ್ಸೇಷನಲ್ ಫ್ರೀ ಬೀಸ್ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಡೆವಲಪ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದೊಂದು ಬಿಟ್ರೆ, ಇದು ಯಾವುದೇ ಡೆವಲಪ್ಮೆಂಟ್ ವಿಚಾರ ಅಡಿಷನಲ್